ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಗಲೀಲಿಯೋ ಗೆಲೀಲಿ ಆ್ಯಂಡ್ ಕ್ವಾರ್ಟ್ಸ್ ವಾಚ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಯೂನಿಟ್ಸ್ ಆಫ್ ಟೈಮ್ ಆ್ಯಂಡ್ ಸ್ಪೀಡ್, ಕಾಲ ಮತ್ತು ಜವದ ಮಾನಗಳು. ಯೂನಿಟ್ಸ್ ಆಫ್ ಟೈಮ್ ಅಂದರೆ ಜವದ ಅಂದರೆ ವೇಗ, ಅದರದ ಮಾನಗಳು ಮತ್ತು ಕಾಲ ಯಾವ್ದ್ಯಾವುದು ಅಂತ ನೋಡೋಣ. ದ ಬೇಸಿಕ್ ಯೂನಿಟ್ ಆಫ್ ಟೈಮ್ ಈಸ್ ದ ಸೆಕೆಂಡ್. ಒಂದು ಟೈಮ್ನ ಬೇಸಿಕ್ ಯೂನಿಟ್ ಏನು? ಸೆಕೆಂಡ್. ಸಮಯದ ಒಂದು ಮೂಲಮಾನ ಯಾವುದು? ಸೆಕೆಂಡ್. ಕಾಲದ ಮಾನ ಸೆಕೆಂಡ್ ಅಂತೇಳಿ ಕರಿತೀವಿ. ಇಟ್ ಈಸ್ ಸಿಂಬಲ್ ಈಸ್ ಎಸ್. ಸೆಕೆಂಡ್ ಅನ್ನೋದರ ಸಿಂಬಲ್ ಏನು? ಎಸ್. Larger units of time are minutes and hours. ಈ ಒಂದು ಕಾಲ ಟೈಮ್ನ ವಿಸ್ತೃತ ಏಕಮಾನಗಳು. ಲಾರ್ಜರ್ ಯೂನಿಟ್ ಆಫ್ ಟೈಮ್ ಅಂದರೆ ಅದು ಸೆಕೆಂಡ್ಗಿಂತ ತುಂಬ ಹೆಚ್ಚಿನದ್ದು. ಲಾರ್ಜರ್ ತುಂಬ ದೊಡ್ಡದಾದ ಏಕಮಾನ ಅಂದರೆ ಅದು ಮಿನಿಟು ಮತ್ತು ಗಂಟೆ, ಹವರ್. ಮಿನಿಟ್ಸ್ ಮತ್ತು ಅವರ್ಸ್ ಅಂತೇಳಿ ಕರಿತೀವಿ. ಇವು already know how these units are related to one another. ನಿಮಗೆ ಈಗಾಗಲೇ ಗೊತ್ತು ಈ ಸೆಕೆಂಡು, ಮಿನಿಟ್ಸು, ಅವರು ಇವೆಲ್ಲವೂ ಸಹ ಒಂದಕ್ಕೊಂದು ಹೇಗೆ ಸಂಬಂಧವನ್ನು ಹೊಂದಿದೆ, ಒಂದಕ್ಕೊಂದು ಹೇಗೆ ಸಂಬಂಧಿಸಿದೆ ಅನ್ನೋದನ್ನ ಈಗ ಆಲ್ರೆಡಿ ನಿಮ್ಮೆಲ್ಲರೂ ತಿಳ್ಕೊಂಡಿರ್ತೀರ. ಮಿನಿಟ್ಸ್ ಅಂದರೆ ಎಷ್ಟು? ಟೈಮ್ ನೋಡ್ಬೇಕಾದ್ರೆ ನಿಮ್ಗೆಲ್ಲರಿಗೂ ಹೇಳ್ಕೊಡ್ತಾರೆ. 1 hour 35 minutes, 2 ಸೆಕೆಂಡು, ಈ ರೀತಿ. ಅಂದರೆ ಈ ಸೆಕೆಂಡು, ಮಿನಿಟು, ಅವರ್, ಗಂಟೆಯಲ್ಲಿ ಈ ಸೆಕೆಂಡ್ ಅನ್ನೋದು, ನಿಮಿಷ ಅನ್ನೋದು ಮತ್ತು ಗಂಟೆ ಅನ್ನೋದು ಇವೆಲ್ಲವೂ ಒಂದಕ್ಕೊಂದು ಯಾವ ರೀತಿ ಸಂಬಂಧ ಹೊಂದಿದೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ವಾಟ್ ವುಡ್ ಬಿ ದ ಬೇಸಿಕ್ ಯೂನಿಟ್ ಆಫ್ ಸ್ಪೀಡ್? ಹಾಗಾದರೆ ಈ ಜವದ ಮೂಲಮಾನ ಯಾವುದು? ಈ ಒಂದು ಜವದ ಮೂಲಮಾನ ಯಾವುದು ಅಂತೇಳಿ ಕೇಳ್ತಿದ್ದಾರೆ. Since the speed is distance or time, the basic unit of time is meter per second. Of course, it could also be expressed in other units such as minute or or kilometer per hour. ಅಂದರೆ ಇಲ್ಲಿ since speed is distance by time, ಜವದ ಏಕಮಾನವನ್ನು ನಿಮಿಷ ಬೈ ಸೆಕೆಂಡ್ ಅಂತ ಕರಿತೀವಿ. ಇದನ್ನು ಅಲ್ಲದೆ ನಿಮಿಷ ಬೈ ಮಿನಿಟ್ಸ್, ಮಿನಿಟ್ಸ್ ಬೈ ಮಿನಿಟ್ಸ್ ಅಥವಾ ಕಿಲೋಮೀಟರ್ ಪರ್ ಅವರ್, KM ಬೈ ಅವರ್, ಈ ಥರ ಏಕಮಾನಗಳಿಂದಲೂ ವ್ಯಕ್ತಪಡಿಸಬಹುದು. ಅಂದರೆ ಇವೆಲ್ಲವುಗಳಿಂದನೂ ನಾವು ಇವೆಲ್ಲವೂ ಗಂಟೆಗೆ, ಸಮಯಕ್ಕೆ, ಕಾಲಕ್ಕೆ ಅಂದರೆ ಟೈಮ್ಗೆ ಸಂಬಂಧಪಟ್ಟದೆ. ನಿಮಿಷ ಅನ್ನೋದಿರಲಿ, ಸೆಕೆಂಡ್ಸ್ ಅನ್ನೋದಿರಲಿ, ಅವರ್ಸ್ ಅನ್ನೋದಿರಲಿ, ಇವೆಲ್ಲವೂ ಅಲ್ವಾ. ಇವೆಲ್ಲವನ್ನು ನಾವು ಈ ರೀತಿನೂ ಮೀಟರ್ ಪರ್ ಸೆಕೆಂಡ್ ಅಂತೇಳಿ, ಮೀಟರ್ ಪರ್ ಸೆಕೆಂಡ್ ಅಲ್ಲ, ಮಿನಿಟ್ ಪರ್ ಅವರ್, ಮೀಟರ್ ಪರ್ ಸೆಕೆಂಡ್ಸ್ ಅಂತಲೂ ಅದನ್ನು ಕರಿತೀವಿ. ಅರ್ಥ ಆಯ್ತಾ? ಮಿನಿಟ್ ಬೈ ಮಿನಿಟ್, ಮೀಟರ್ ಪರ್ ಮಿನಿಟ್ಸ್, ಕಿಲೋಮೀಟರ್ ಪರ್ ಅವರ್, ಮೀಟರ್ ಪರ್ ಸೆಕೆಂಡ್ ಅಂತಲೂ ನಾವು ಕರಿತೀವಿ, ಮೀಟರ್ ಪರ್ ಮಿನಿಟ್ ಅಂತಲೂ ಕರಿತೀವಿ, ಕಿಲೋಮೀಟರ್ ಪರ್ ಅವರ್ ಅಂತಲೂ ಇದನ್ನು ಕರಿಬೋದು. ಆದರೆ ಯು ಮಸ್ಟ್ ರಿಮೆಂಬರ್ ದಟ್ the symbols of all units are written in singular. ಆದರೆ ಈ ಎಲ್ಲ ಏಕಮಾನಗಳ ಸಂಕೇತಗಳನ್ನು ನಾವು ಏಕವಚನದಲ್ಲಿ ಬರೆಯಬೇಕೆಂಬುದನ್ನು ನೆನಪಿಟ್ಕೊಳ್ಳಿ. ನಾವು ಸಿಂಗುಲರ್ ಆಗಿ ಬರಿಬೇಕು. ಇವುಗಳನ್ನ ಫುಲ್ ಡಬಲ್ ಜೊತೆಯಲ್ಲೇ ಬರಿಬಾರ್ದು, ಸಪ್ರೇಟು. ಮೀಟರ್ ಪರ್ ಸೆಕೆಂಡ್ ಸಿಂಗುಲರ್, ಸೆಕೆಂಡ್ ಅನ್ನೋದೇ ಸಿಂಗುಲರ್, ಇದೊಂದು ಸಪ್ರೇಟು. ಮೀಟರ್ ಅನ್ನೋದೇ ಸಿಂಗುಲರ್, ಅವರ್ ಅನ್ನೋದೇ ಸಿಂಗುಲರ್, ಕಿಲೋಮೀಟರ್ ಅನ್ನೋದೇ ಸಿಂಗುಲರ್. ಅಂದರೆ ಇದನ್ನು ಎಲ್ಲ ಏಕಮಾನಗಳನ್ನು ನಾವು ಏಕವಚನದಲ್ಲೇ ಬರೆಯಬೇಕು ಅನ್ನೋದನ್ನು ನೆನ್ಪಿಟ್ಕೊಂಡಿರ್ಬೇಕು ನೀವು. ಫಾರ್ ಎಕ್ಸಾಂಪಲ್, ವಿ ರೈಟ್ 50 ಕಿಲೋಮೀಟರ್ ಆ್ಯಂಡ್ ನಾಟ್ 50 ಕಿಲೋಮೀಟರ್ ಸೆಕೆಂಡ್. ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಅಂದರೆ ಎರಡನ್ನೂ ಸೇರಿಸಿ, ಕಿಲೋಮೀಟರ್ ಸೆಕೆಂಡ್ ಇವೆರಡನ್ನೂ ಸೇರಿಸಿ ಬರೆಯೋಗಿಲ್ಲ. ನೀವು 50 ಕಿಲೋಮೀಟರ್ 50 ಕಿಲೋಮೀಟರ್ಸ್ ಅಂತ ಬರಿಬೋದೇ ಹೊರತು 50 ಕಿಲೋಮೀಟರ್ ಸೆಕೆಂಡ್ ಅಂತ ಸೇರಿಸಿ ಈ ರೀತಿ ಬರೆಯೋ ಆಗಿಲ್ಲ. ಆರ್ 80 ಸೆಂಟಿಮೀಟರ್ ಆ್ಯಂಡ್ ನಾಟ್ 80 ಸೆಂಟಿಮೀಟರ್ ಸೆಕೆಂಡ್ ನೋಡಿ.
8 ಸೆಂಟಿಮೀಟರ್ ಅಂತ ಬರಿಬೇಕೇ ಹೊರತು ನೀವು ಅದೇ ಬೇರೆ 8 ಸೆಂಟಿಮೀಟರ್ ಸೆಕೆಂಡ್ ಎರಡೂ ಜಾಯಿನ್ ಮಾಡಿ ಈ ರೀತಿ ಬರೆಯೋ ಆಗಿಲ್ಲ. Bojo is wondering how many seconds there are in a day and how many hours in a year. Can you help him? ಬೋಜೋಗೆ ಒಂದು ಕುತೂಹಲ ಸ್ಟಾರ್ಟ್ ಆಯಿತು. ಹಾಗಾದರೆ ಒಂದು ದಿನದಲ್ಲಿ ಎಷ್ಟು ಸೆಕೆಂಡ್ಗಳಿವೆ, ಒಂದು ವರ್ಷಕ್ಕೆ ಎಷ್ಟು ಗಂಟೆಗಳು ಎಂಬುದು ಬೋಜೋನ ಒಂದು ಕುತೂಹಲಕರವಾದಂತಹ ವಿಷಯ. ಅವನಿಗೆ ಕುತೂಹಲ ಉಂಟಾಯಿತು. ಒಂದು ದಿನಕ್ಕೆ ಎಷ್ಟು ಅವರ್ಸು? 24 ಅವರ್ಸ್. ಹಾಗಾದರೆ ಸೆಕೆಂಡ್ ಎಷ್ಟು? ಅದೇ ರೀತಿ ಒಂದು ವರ್ಷಕ್ಕೆ ಎಷ್ಟು ಗಂಟೆಗಳು? ಇದನ್ನ ಒಂದು ಕ್ವಶನ್. ಅವನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೀವೆಲ್ಲರೂ ಸಹಾಯ ಮಾಡ್ತೀರಾ ಅಂತೇಳಿ ಕೇಳ್ತಿದ್ದಾರೆ. ನೀವು ಕ್ಯಾಲ್ಕುಲೇಟ್ ಮಾಡಿ. ಡಿಫ್ರೆಂಟ್ ಯೂನಿಟ್ಸ್ ಆಫ್ ಟೈಮ್ ಆರ್ ಯೂಸ್ಡ್ ಡಿಪೆಂಡಿಂಗ್ ಆನ್ ದ ನೀಡ್. ಫಾರ್ ಎಕ್ಸಾಂಪಲ್, ಇಟ್ ಇನ್ ಕನ್ವೀನಿಯಂಟ್ ಟು ಎಕ್ಸ್ಪ್ರೆಸ್ ಯುವರ್ ಏಜ್ ಇನ್ ಇಯರ್ಸ್ ರಾದರ್ ದೆನ್ ಇನ್ ಡೇಸ್ ಆರ್ ಅವರ್ಸ್. ಏನಾಗುತ್ತೆ, ಈ ಕಾಲವನ್ನು ನಾವು ಲೆಕ್ಕ ಹಾಕಬೇಕಾದ್ರೆ ಕಾಲವನ್ನು ಅವಶ್ಯಕತೆಗೆ ತಕ್ಕ ಹಾಗೆ, ನಮ್ಮ ನೆಸೆಸಿಟಿಗೆ ತಕ್ಕಂತೆ ಕಾಲದ ವಿವಿಧ ಮಾನಗಳನ್ನು ಬಳಸ್ತೇವೆ ಕೆಲವೊಂದು ಸಲ. ಉದಾಹರಣೆಗೆ, ನಿಮ್ಮ ವಯಸ್ಸನ್ನು ಗಂಟೆಗಳು ಅಥವಾ ದಿನಗಳಿಂದ ವರ್ಷಗಳಲ್ಲಿ ವ್ಯಕ್ತಪಡಿಸುವುದು ಅನುಕೂಲಕರ. ಅಂದರೆ ನಿಮ್ಮ ವಯಸ್ಸು, ನಿಮ್ಗೆ ಎಷ್ಟು ವಯಸ್ಸಾಗಿದೆ ಅಂತ ವರ್ಷಗಳಲ್ಲಿ, ನಮ್ಗೆ ಎಷ್ಟು ವರ್ಷ, ಆ ವರ್ಷಗಳ ಮೂಲಕ ನಮಗೆ ಎಷ್ಟು ವಯಸ್ಸಾಗಿದೆ, ಎಷ್ಟು ಗಂಟೆಗಳು, ದಿನಗಳಿಗಿಂತ ನಾವು ಗಂಟೆಲಿ ಹೇಳೋಕ್ಕಾಗಲ್ಲ. ನಮ್ಗೆ ಇಷ್ಟು ಗಂಟೆ ಆಗಿದೆ, ನಾವು ಹುಟ್ಟಿ ಇಷ್ಟು ಗಂಟೆ ಆಗಿದೆ ಅಂತೇಳಿ, ಅಥವಾ ಇಷ್ಟು ದಿನ ಆಗಿದೆ, ದಿನಗಳು ಹೇಳ್ಬೋದು. ಆದರೆ ಗಂಟೆಗಳಲ್ಲಿ ಹೇಳೋದಕ್ಕಿಂತ ಗಂಟೆಗಳಿಗಿಂತ ಏನು ವರ್ಷಗಳಲ್ಲಿ ವ್ಯಕ್ತಪಡಿಸುವುದು ಅನುಕೂಲಕರ. ನಮ್ಮ ಏಜ್ನ ಅಲ್ವಾ, ನಮ್ಮ ವಯಸ್ಸನ್ನ. ಯಾರಾದರೂ ನಾನು ಇಷ್ಟು ಸಾವಿರ ಗಂಟೆಗಳಾಯಿತು ನಾನು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ಅಂತ ಹೇಳ್ತಾರಾ? ಇಷ್ಟು ದಿನಗಳು ಅಂತ ಹೇಳ್ತಾರಾ? ಅಂದರೆ ತುಂಬ ಕಡಿಮೆ ಮಗು ಹುಟ್ಟಿದ್ದಾದರೆ ಅದು ಹುಟ್ಟಿ 20 ದಿನ ಆಯಿತು, 30 ದಿನ ಆಯ್ತು ಹೇಳ್ತಾರೆ. ತುಂಬ ಏಜ್ ಆಗಿರೋರು, 25 ವರ್ಷ 35 ವರ್ಷ ಆಗಿರೋರಿಗೆ ಆ ದಿನಗಳನ್ನ ಲೆಕ್ಕ ಹಾಕಿ ಹೇಳೋಕ್ಕಾಗತ್ತಾ ನಾವು? ಅಥವಾ ಗಂಟೆಗಳಲ್ಲಿ ಹೇಳೋಕ್ಕಾಗತ್ತಾ? ಇಲ್ಲ. ಅಂದರೆ ಈ ಕಾಲವನ್ನು, ಈ ಸಮಯವನ್ನು, ಈ ಟೈಮ್ ಅನ್ನೋದನ್ನ ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಾವು ಈ ರೀತಿಯೂ ವ್ಯಕ್ತಪಡಿಸಬಹುದು. ಉದಾಹರಣೆಗೇನು, ನಮ್ಮ ಏಜ್, ಎಕ್ಸ್ಪ್ರೆಸ್ಡ್ ಯುವರ್ ಏಜ್ ರಾದರ್ ದ್ಯಾನ್ ಇಯರ್ಸ್ ಇನ್ ಡೇಸ್ ಆರ್ ಅವರ್ಸ್. ಇಯರ್ಸ್ ಅಲ್ಲಿ ಹೇಳ್ಬೋದು, ವರ್ಷಗಳಲ್ಲಿ ಹೇಳಬಹುದು ಹೊರತು ಗಂಟೆಗಳಲ್ಲಿ ಅಥವಾ ಡೇಸ್, ದಿನಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಸಿಮಿಲರ್ಲಿ, ಇಟ್ ವಿಲ್ ನಾಟ್ ಬಿ ವೈಸ್ ಟು ಎಕ್ಸ್ಪ್ರೆಸ್ ಇನ್ ಇಯರ್ಸ್ ದ ಟೈಮ್ ಟೇಕನ್ ಬೈ ಯು ಟು ಕವರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಯುವರ್ ಹೋಮ್ ಆ್ಯಂಡ್ ಯುವರ್ ಸ್ಕೂಲ್. ಈ ರೀತಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತಿದ್ದಾರೆ. ನಿಮ್ಮ ಮನೆಯಿಂದ ನಿಮ್ಮ ಶಾಲೆಗೆ ಹೋಗ್ತಿರಲ್ಲ ದೂರ, ಅದನ್ನ ನೀವು ವರ್ಷದಲ್ಲಿ ಹೇಳೋಕ್ಕಾಗತ್ತಾ? ನಾನು ನಮ್ಮ ಮನೆಯಿಂದ ಸ್ಕೂಲ್ಗೆ ಹೋಗಿ ಇಷ್ಟು ವರ್ಷ ತಗೊಂಡೆ ಅಂತ. ಅದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕಿರಿ? ಗಂಟೆಗಳಲ್ಲಿ ಅಲ್ವಾ? ಅದನ್ನು ಗಂಟೆಗಳು, ಎಷ್ಟು ಅವರ್ಸ್ ಆಯಿತು ನಮ್ಮ ಮನೆಯಿಂದ ನಮ್ಮ ಸ್ಕೂಲ್ಗೆ ಹೋಗೋಕೆ, ಅಥವಾ ತುಂಬ ದೂರ ಆಯಿತು ನೀವು ದಿನದಲ್ಲಿ ಅಥವಾ ಗಂಟೆಯಲ್ಲಿ ಹೇಳ್ಬೋದೇ ಹೊರತು ಅದನ್ನು ಯಾವುದೇ ಕಾರಣಕ್ಕೂ ವರ್ಷಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಅಂದರೆ ನಮ್ಮ ಅವಶ್ಯಕತೆಗೆ, ಅದಕ್ಕೆ ಸಂಬಂಧಿಸಿದಂತೆ ಅವುಗಳನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಕೆಲವೊಂದಿನ ವರ್ಷಗಳಲ್ಲಿ, ಕೆಲವೊಂದಿನ ದಿನಗಳಲ್ಲಿ, ಕೆಲವೊಂದಿನ ಗಂಟೆಗಳಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಈಗ ನಿಮ್ಗೇನೋ ಹೋಮ್ವರ್ಕ್ ಕೊಟ್ಟಿರ್ತೀವಿ, ಈ ನೆಕ್ಸ್ಟ್ ಒಂದು ವಾರದಲ್ಲಿ ಈ ಹೋಮ್ವರ್ಕ್ನ ಮುಗಿಸ್ಬೇಕು, ಅಥವಾ 2 ಡೇಸಲ್ಲಿ ಈ ಹೋಮ್ವರ್ಕ್ನ ಕಂಪ್ಲೀಟ್ ಮಾಡಬೇಕು ಅಂತೀವಿ. ವರ್ಷ ಗಟ್ಟಲೆ ಅದನ್ನ ಹೇಳೋಕ್ಕಾಗತ್ತಾ? ಅಥವಾ ಅವರ್ಸ್ ಗಟ್ಟಲೆ ಅಲ್ಲೇ ಮಾಡುವಂಥ ಕೆಲಸಗಳಾದರೆ ಅವರ್ಸಲ್ಲೇ ಹೇಳ್ಬೋದು. ಆ ರೀತಿ ಗೊತ್ತಾಗ್ತಿದ್ಯಾ? ಹೌ ಸ್ಮಾಲ್ ಆರ್ ಲಾರ್ಜ್ ಇಸ್ ಎ ಟೈಮ್ ಇಂಟರ್ವಲ್ ಆಫ್ 1 ಸೆಕೆಂಡ್. 1 ಸೆಕೆಂಡ್ ಕಾಲಾವಧಿ ಎಷ್ಟು ಚಿಕ್ಕದು ಅಥವಾ ಎಷ್ಟು ದೊಡ್ಡದು ಅಂತ ಕೇಳ್ತಿದ್ದಾರೆ. ಅದೇ ಹೌ ಸ್ಮಾಲ್ ಆರ್ ಲಾರ್ಜ್ ಈಸ್ ಎ ಟೈಮ್ ಇಂಟರ್ವಲ್ ಆಫ್ 1 ಸೆಕೆಂಡ್. 1 ಸೆಕೆಂಡ್ ಅನ್ನೋದು ಎಷ್ಟು ಚಿಕ್ಕದಿರ್ಬೋದು ಅಥವಾ ಎಷ್ಟು ದೊಡ್ಡದಿರ್ಬೋದು. ದ ಟೈಮ್ ಟೇಕನ್ ಇನ್ ಸೇಯಿಂಗ್ ಅಲೌಡ್ 2001 ಈಸ್ ನಿಯರ್ ಬೈ 1 ಸೆಕೆಂಡ್. ಏನು, 2001 ಎಂದು ಗಟ್ಟಿಯಾಗಿ ಉಚ್ಚರಿಸಲು ತೆಗೆದುಕೊಳ್ಳುವ ಸುಮಾರು ಸಮಯವನ್ನೇ ನಾವು 1 ಸೆಕೆಂಡ್. 1 ಸೆಕೆಂಡ್ ಅಂದರೆ ಎಷ್ಟು ಚಿಕ್ಕದಿರೋದು? 2001 ಅಂತ ನೀವು ಒಂದ್ಸಲ ಹೇಳೋದಕ್ಕೆ ಎಷ್ಟು ಸಮಯ ತಗೋತೀರೋ ಅದೇ 1 ಸೆಕೆಂಡ್. 2001 ಇದೇ 1 ಸೆಕೆಂಡ್. ನನಗೆ ಹೇಳಿದ್ನಲ್ಲ, ನೀವು ಅದರ 2001 ಅಂತ ಉಚ್ಚರಿಸೋದಕ್ಕೆ ಎಷ್ಟು ಸಮಯ ಬೇಕೋ ಅದನ್ನೇ ನಾವು 1 ಸೆಕೆಂಡ್ ಅಂತ ಹೇಳ್ಬೋದು. Verified by counting aloud from the 2001 to 2010.
ಹಾಗಾದರೆ ಅದಕ್ಕೊಂದ್ಸಲ ಪರೀಕ್ಷೆ ಮಾಡಿ ನೋಡಿ. 2001ರಿಂದ 2010ರವರೆಗೆ ಗಟ್ಟಿಯಾಗಿ ಎಣಿಸಿ. ಇದನ್ನು ಪರೀಕ್ಷಿಸಿ ನೋಡಿ. ಅರ್ಥ ಆಯ್ತಾ? ಅಲ್ಲಿವರೆಗೆ ಕೌಂಟ್ ಮಾಡಿ ಎಷ್ಟು ಸಮಯ ತಗೊಳುತ್ತೆ ಅಂತ ನೋಡಿ ಹೇಳಿ. ದ ಪಲ್ಸ್ ಆಫ್ ಎ ನಾರ್ಮಲ್ ಹೆಲ್ತಿ ಅಡಲ್ಟ್ ಅಟ್ ರೆಸ್ಟ್ beats about 72 times in a minute. That is about 12 times in 10 seconds. ಅದೇ ರೀತಿ ವಿಶ್ರಾಂತ ಸ್ಥಿತಿಯಲ್ಲಿ ಒಬ್ಬ ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯ, ಒಬ್ಬ ಆರೋಗ್ಯವಂತ ವಯಸ್ಕನ ನಾಡಿ 1 ಸೆಕೆಂಡ್ಗೆ, 1 ನಿಮಿಷಕ್ಕೆ 72 ಟೈಮ್ಸ್ ಅಂದರೆ 10 ಸೆಕೆಂಡಿಗೆ 12 ಟೈಮ್ಸ್ ಮಿಡಿಯುತ್ತಂತೆ. ಅದಾಗ್ತದೆ 72 ಬಾರಿ ಅವನ ನಾಡಿ ಮಿಡಿತ 10 ಸೆಕೆಂಡಿಗೆ 12 ಬಾರಿ ಮಿಡಿಯುತ್ತದೆ. ಅದಾಗ್ತಿದೆಯಾ? 72 ಸಲ ಹೊಡ್ಕೊಳ್ಳುತ್ತೆ ಅವರ ನಾಡಿ ಮಿಡಿತ. ಒಬ್ಬ ಆರೋಗ್ಯವಾಗಿದ್ದಾನೆ, ಆರಾಮಾಗಿ ಕೂತಿದ್ದಾರೆ ವಿಶ್ರಾಂತ ಸ್ಥಿತಿಯಲ್ಲಿ, ಅವರು ಆರೋಗ್ಯವಾಗಿದ್ದಾರೆ ಅಂದರೆ ಅವರ ನಾಡಿ ಮಿಡಿತ 1 ಸೆಕೆಂಡಿಗೆ, 1 ನಿಮಿಷಕ್ಕೆ ಎಷ್ಟು ಬಾರಿ ಹೊಡೆದುಕೊಳ್ಳುತ್ತೆ? 72 ಬಾರಿ. ಅಂದರೆ ಅದನ್ನು ಸೆಕೆಂಡಲ್ಲಿ ನೋಡಿದ್ರೆ 10 ಸೆಕೆಂಡಿಗೆ 12 ಬಾರಿ ಮಿಡಿಯುತ್ತದೆ. ದಿಸ್ ರೇಟ್ ಮೇ ಬಿ ಸ್ಲೈಟ್ಲಿ ಹೈಯರ್ ಫಾರ್ ಚಿಲ್ಡ್ರನ್. ಸಾಮಾನ್ಯವಾಗಿ ಈ ದರ ಅಂದರೆ ವಯಸ್ಕರಲ್ಲಿ 72 ಬಾರಿ ಅಂದರೆ ಮಕ್ಕಳಲ್ಲಿ ಸ್ವಲ್ಪ ಇದು ಹೆಚ್ಚಾಗಿರುತ್ತೆ. ಒಂದು 80 ಅಥವಾ 78 ಈ ರೀತಿ, ಸ್ವಲ್ಪ ಅವ್ರ 76 ಈ ರೀತಿ ವೇರಿ ಇರುತ್ತೆ, ಸ್ವಲ್ಪ ಹೆಚ್ಚಾಗೇ ಇರುತ್ತೆ, ಕಡಿಮೆ ಇರಲ್ಲ ಮಕ್ಕಳಲ್ಲಿ. ಯಾಕಂದರೆ ಅವರಲ್ಲೇ ನಾಡಿ ಮಿಡಿತ ಅಂದರೆ ಅವ್ರು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ, ಮಕ್ಕಳದ್ದು ವೇಗವಾಗಿ ನಾಡಿ ಮಿಡಿತ ಇರುತ್ತೆ. ಆಯಿತಾ? Paheli wondered how time was measured when pendulum clocks were not available. ಲೋಲಕದ ಗಡಿಯಾರಗಳು, ಪೆಂಡುಲಮ್ ಕ್ಲಾಕ್ ಇಲ್ಲದೇ ಇದ್ದಾಗ ಕಾಲವನ್ನು ಹೇಗೆ ಅಳಿತಿದ್ರು ಅಂತ ಪಹೇಲಿ ಆಶ್ಚರ್ಯಪಡ್ತಿದ್ದಾಳೆ. ಕ್ಲಾಕ್ ಇಲ್ಲದೆ ಇದ್ದಾಗ ಆವಾಗಲೇ ಇದನ್ನು ಡಿಸ್ಕಸ್ ಮಾಡಿದ್ವಿ. ಹೇಗೆ ಹೇಳಿ, ಅವರು ದಿನದಲ್ಲಿ ಸೂರ್ಯ ಮತ್ತು ಶ್ಯಾಡೋವನ್ನು ನೋಡಿ ಅಲ್ವಾ, ನೆರಳನ್ನು ನೋಡಿ, ಸೂರ್ಯನನ್ನು ನೋಡಿ ಸಮಯವನ್ನು ಕಂಡುಹಿಡಿತಾ ಇದ್ರು ಸಾಮಾನ್ಯವಾಗಿ. ಬಾಕ್ಸಲ್ಲಿ ಇರೋದನ್ನ ಡಿಸ್ಕಸ್ ಮಾಡಿ. ನೆಕ್ಸ್ಟ್, the smallest time interval that can be measured with commonly available clocks and watches is 1 second. ಸಾಮಾನ್ಯವಾಗಿ ಗಡಿಯಾರಗಳಲ್ಲಿ ನಾವು ಅಳತೆ ಮಾಡಬಹುದಾದ ಸಮಯದ ಕನಿಷ್ಠ ಅವಧಿ ಎಷ್ಟು? ಸೆಕೆಂಡಿಂದಲೇ ಶುರುವಾಗೋದು. ಗಡಿಯಾರದಲ್ಲೂ ಸಹ ಎಷ್ಟು ಸೆಕೆಂಡ್ಸ್ ಆಗಿದೆ ಅಂದರೆ ನಾವು ಅವಧಿಯನ್ನು, ಸಮಯವನ್ನು, ಕಾಲವನ್ನು ಮೊದಲು ಅಳೆಯೋದಕ್ಕೆ ಪ್ರಾರಂಭ ಮಾಡೋದು ಸೆಕೆಂಡಿಂದಲೇ. However, now special clocks are available that can measure time intervals smaller than a second. ಆದರೆ 1 ಸೆಕೆಂಡ್ಗಿಂತ ಸಣ್ಣದಾದ ಕಾಲಾವಧಿಯನ್ನು ಅಳಿಬೇಕು ಅಂದರೆ ವಿಶೇಷವಾದಂತಹ ಅಂದರೆ ಸ್ಪೆಷಲ್ ಗಡಿಯಾರಗಳು ಸಹ ಲಭ್ಯ ಇದೆ. 1 ಸೆಕೆಂಡ್ಗಿಂತಲೂ ಕಡಿಮೆ, ಇನ್ನೂ ಚಿಕ್ಕದು ಯಾವ್ದಾದ್ರು ಅಳಿಬೇಕು ಅನ್ನೋದಿದ್ರೆ ಅದಕ್ಕೂ ಸ್ಪೆಷಲ್ ಕ್ಲಾಕ್ಸ್ ಅವೈಲಬಲ್ ಇದೆ. ಸಮ್ ಆಫ್ ದೀಸ್ ಕ್ಲಾಕ್ಸ್ ಕ್ಯಾನ್ ಮೆಷರ್ ಟೈಮ್ ಇಂಟರ್ವಲ್ಸ್ ಆಸ್ ಸ್ಮಾಲ್ ಆಸ್ 1 millionth or even 1 billionth of a second. ಸಾಮಾನ್ಯವಾಗಿ ಇಂತಹ ಕ್ಲಾಕ್ಸ್, ಗಡಿಯಾರಗಳು 1 ಸೆಕೆಂಡ್ನ ಮಿಲಿಯನ್ನ 1ನೇ ಭಾಗ ಅಷ್ಟೇ ಅಲ್ಲದೆ ಮಿಲಿಯನ್ನ 1ನೇ ಭಾಗವನ್ನು ಅಳತೆ ಮಾಡ್ಬೋದು. ಅಂದರೆ 1 ಬಿಲಿಯಂತ್ ಅವುಗಳಿಗಿಂತ ಕಡಿಮೆ ಇರ್ತಕ್ಕಂಥದ್ದನ್ನು ಸಹ ಇಂತಹ ಅಂದರೆ ಸೆಕೆಂಡ್ಗಿಂತ ಕಡಿಮೆ ಅಳೆಯುವಂತಹ ಗಡಿಯಾರಗಳು ಬಿಲಿಯಂತ್ಗಿಂತಲೂ ಕಡಿಮೆ ಇರ್ತಕ್ಕಂಥ ಸ್ಮಾಲ್ ಅವುಗಳನ್ನು ಅಳತೆ ಮಾಡುತ್ತವಂತೆ. ಯು ಮೈಟ್ ಹ್ಯಾವ್ ಯರ್ಡ್ ದ ಟರ್ಮ್ಸ್ ಲೈಕ್ ಮೈಕ್ರೋಸೆಕೆಂಡ್ ಆ್ಯಂಡ್ ನ್ಯಾನೋ ಸೆಕೆಂಡ್. ನೀವು ಮೈಕ್ರೋಸೆಕೆಂಡು, ನ್ಯಾನೋ ಸೆಕೆಂಡ್ ಎಂಬ ಪದಗಳನ್ನು ಕೇಳಿರಬಹುದು. ಮೈಕ್ರೋ ಅಂದರೆ ತುಂಬ ಚಿಕ್ಕದು, ಸೆಕೆಂಡ್ಗಿಂತನೂ ಮೈಕ್ರೋ. 1 ಮೈಕ್ರೋಸೆಕೆಂಡ್ ಈಸ್ 1 millionth ಆಫ್ ಎ ಸೆಕೆಂಡ್. ಎ ನ್ಯಾನೋ ಸೆಕೆಂಡ್ ಈಸ್ 1 billionth ಆಫ್ ಎ ಸೆಕೆಂಡ್. ಅದೇ ರೀತಿ 1 ಮೈಕ್ರೋ ಸೆಕೆಂಡ್ ಅಂದರೆ 1 ಸೆಕೆಂಡಿನ ಮಿಲಿಯನ್ನ 1ನೇ ಭಾಗ. ಅದೇ ರೀತಿ 1 ನ್ಯಾನೋ ಸೆಕೆಂಡ್ ಎಂದರೆ 1 ಸೆಕೆಂಡಿನ ಬಿಲಿಯನ್ನ 1ನೇ ಭಾಗ. ಅಂದರೆ ಇಲ್ಲಿ ಅರ್ಥ 1 ಮೈಕ್ರೋ ಸೆಕೆಂಡ್ ಈಸ್ 1 millionth ಆಫ್ ಎ ಸೆಕೆಂಡ್. ಸೆಕೆಂಡ್ ಇದೆಯಲ್ಲ ಅದರ 1ನೇ ಮಿಲಿಯನ್ನ 1ನೇ ಭಾಗ ಆಗ್ತಿದೆಯಾ. 1 ಮೈಕ್ರೋ ಸೆಕೆಂಡ್ ಅಂದರೆ ಏನು, 1 ಸೆಕೆಂಡ್ ಇರುತ್ತಲ್ಲ ಆ ಬಿಲಿಯನ್ನ 1ನೇ ಭಾಗ. ಬಿಲಿಯನ್ ಅಂತ ಏನು ತಗೋತೀವಿ ಅದರಲ್ಲಿ 1 ಭಾಗವನ್ನೇ 1 ಮೈಕ್ರೋ ಸೆಕೆಂಡ್ ಅಂತೀವಿ. ಅದೇ ರೀತಿ 1 ನ್ಯಾನೋ ಸೆಕೆಂಡ್ ಅಂದರೆ 1 ಬಿಲಿಯನ್ತ್ ಇದೆಯಲ್ಲ ಅದರ 1ನೇ ಭಾಗ. ಅರ್ಥ ಆಯ್ತಾ? ಕ್ಲಾಕ್ಸ್ ದಟ್ ಮೆಷರ್ ಸಚ್ ಸ್ಮಾಲ್ ಟೈಮ್ ಇಂಟರ್ವಲ್ಸ್ ಆರ್ ಯೂಸ್ಡ್ ಫಾರ್ ಸೈಂಟಿಫಿಕ್ ರಿಸರ್ಚ್. ಸಾಮಾನ್ಯವಾಗೇನು 1 ನ್ಯಾನೋ ಸೆಕೆಂಡು, ಈ ಮೈಕ್ರೋ ಸೆಕೆಂಡ್, ಇವುಗಳನ್ನ
ಅಲ್ಪ ಕಾಲಾವಧಿಗಳನ್ನು, ಕಡಿಮೆ ಕಾಲಾವಧಿಗಳನ್ನು ಅಳೆಯುವ ಗಡಿಯಾರಗಳನ್ನು, ಈ ರೀತಿಯ ಗಡಿಯಾರಗಳನ್ನು ವೈಜ್ಞಾನಿಕ ಸಂಶೋಧನೆಗೆ ಬಳಸ್ತಾರೆ. ಸೈಂಟಿಫಿಕ್ ರಿಸರ್ಚ್ಗಳಲ್ಲಿ ಈ ಮೈಕ್ರೋ ಸೆಕೆಂಡ್ಸ್, ನ್ಯಾನೋ ಸೆಕೆಂಡ್ ಎಂಬ ಕ್ಲಾಕ್ಗಳನ್ನು ಬಳಸ್ತಾರೆ. ದ ಟೈಮ್ ಮೆಷರಿಂಗ್ ಡಿವೈಸ್ ಯೂಸ್ಡ್ ಇನ್ ಸ್ಪೋರ್ಟ್ಸ್ ಕ್ಯಾನ್ ಮೆಷರ್ ಟೈಮ್ ಇಂಟರ್ವಲ್ಸ್ that are 1/10 or 1/100th of a second. ಕ್ರೀಡೆಗಳಲ್ಲಿ, ಸ್ಪೋರ್ಟ್ಸ್ ಸಮಯದಲ್ಲಿ ಈ ಕಾಲವನ್ನು 1 ಸೆಕೆಂಡಿನ 10ನೇ ಒಂದು ಭಾಗ ಅಥವಾ 100ನೇ ಒಂದು ಭಾಗವನ್ನು ಅಳತೆ ಮಾಡಬೇಕು ಅಂದರೆ ಈ ಸ್ಪೋರ್ಟ್ಸ್ಗಳಲ್ಲಿ ಏನು ಮಾಡ್ತಾರೆ, ಈ ರೀತಿಯ ಸಾಧನಗಳನ್ನು ಉಪಯೋಗಿಸ್ತಾರೆ. 10 ಸೆಕೆಂಡ್ನ 10ನೇ ಒಂದು ಭಾಗವನ್ನು 100 ಸೆಕೆಂಡ್ನ 100ನೇ ಒಂದು ಭಾಗಕ್ಕಿಂತ ಕಡಿಮೆ ಸೆಕೆಂಡ್ ಕಾಲಾವಧಿಯನ್ನು ಅಳಿಬೇಕು ಅಂದರೆ ಕ್ರೀಡೆಗಳಲ್ಲಿ ಈ ರೀತಿಯ ಕ್ಲಾಕ್ಸ್ಗಳನ್ನು ಉಪಯೋಗಿಸ್ತಾರೆ. ಆನ್ ದ ಅದರ್ ಹ್ಯಾಂಡ್, ಟೈಮ್ಸ್ ಆಫ್ ಹಿಸ್ಟೋರಿಕಲ್ ಇವೆಂಟ್ಸ್ ಆರ್ ಸ್ಟಾರ್ಟೆಡ್ ಇನ್ ಟರ್ಮ್ಸ್ ಆಫ್ ಸೆಂಚುರೀಸ್ ಆರ್ ಮಿಲೇನಿಯಮ್ಸ್. ಇದಕ್ಕೆ ವ್ಯತಿರಿಕ್ತವಾಗಿ ಏನು ಐತಿಹಾಸಿಕ ಘಟನೆಗಳನ್ನು ಮತ್ತು ಶತಮಾನಗಳು ಮತ್ತು ಸಹಸ್ರನಾಮಗಳಲ್ಲಿ ಹೇಳಲಾಗುತ್ತದೆ. ಇವುಗಳನ್ನ ಸಹಸ್ರನಾಮಗಳಲ್ಲಿ ಶತಮಾನಗಳು, ಐತಿಹಾಸಿಕ ಘಟನೆಗಳನ್ನು ಹೇಳಲಾಗುತ್ತೆ, ಅವುಗಳಲ್ಲೂ ಸಹ ಹೇಳಲಾಗುತ್ತೆ. ದ ಏಜಸ್ ಆಫ್ ಸ್ಟಾರ್ಸ್ ಆ್ಯಂಡ್ ಪ್ಲಾನೆಟ್ಸ್ ಆರ್ ಆಫ್ಟನ್ ಎಕ್ಸ್ಪ್ರೆಸ್ಡ್ ಇನ್ ಬಿಲಿಯನ್ಸ್ ಆಫ್ ಇಯರ್ಸ್. ಕ್ಯಾನ್ ಯು ಇಮ್ಯಾಜಿನ್ ದ ರೇಂಜ್ ಆಫ್ ಟೈಮ್ ಇಂಟರ್ವಲ್ಸ್ ದಟ್ ವಿ ಹ್ಯಾವ್ ಟು ಡೀಲ್ ವಿತ್. ನಕ್ಷತ್ರಗಳು, ಗ್ರಹಗಳ ವಯೋಮಾನವನ್ನು ಸಾಮಾನ್ಯವಾಗಿ, ಸ್ಟಾರ್ಸು ಮತ್ತು ಪ್ಲಾನೆಟ್ಸು, ಅವುಗಳ ವಯಸ್ಸನ್ನು ಸಾಮಾನ್ಯವಾಗಿ ನಾವು ಹೇಳಬೇಕು ಅಂದರೆ ಬಿಲಿಯನ್ ವರ್ಷಗಳಲ್ಲಿ ವ್ಯಕ್ತಪಡಿಸ್ತಾರೆ. ಸಾಮಾನ್ಯ ಇಷ್ಟು ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಹುಟ್ಕೊಡ್ತು, ಇಷ್ಟು ಬಿಲಿಯನ್ ವರ್ಷಗಳ ಹಿಂದೆ ಸೂರ್ಯ ಇತ್ತು, ಭೂಮಿ ಇತ್ತು, ಚಂದ್ರ ಇತ್ತು, ನಕ್ಷತ್ರ ಇತ್ತು ಅಂತ ಬಿಲಿಯನ್ಸ್ಗಳಲ್ಲಿ ಅಲ್ವಾ, ಅವುಗಳನ್ನ ಬಿಲಿಯನ್ ವರ್ಷಗಳ ಹಿಂದೆ ವ್ಯಕ್ತಪಡಿಸ್ತಾರೆ. ಆದರೆ ನಾವು ಬಳಸುವ ಕಾಲಾವಧಿಯ ವ್ಯಾಪ್ತಿ ಕಲ್ಪನೆ ಮಾಡಿಕೊಳ್ಳುವಿರಾ? ನಾವು ಬಳಸ್ತಕ್ಕಂತಹ ಕಾಲಾವಧಿಗಳ ವ್ಯಾಪ್ತಿಯನ್ನು ನೀವು ಆರ್ ಯು ಡೀಲ್ ವಿತ್ ಹ್ಯಾವ್ ಟು ಇಂಟರ್ವಲ್ ರೇಂಜ್, ಕ್ಯಾನ್ ಯು ಇಮ್ಯಾಜಿನ್, ನೀವು ಅದನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತೇಳಿ ಕೇಳ್ತಿದ್ದಾರೆ. ಅಂದರೆ ಅಷ್ಟು ಮೈಕ್ರೋ, ಅಷ್ಟು ತುಂಬ ಚಿಕ್ಕದಾಗಿರುತ್ತೆ, ನೀವು ಅದನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ ಮೆಜರಿಂಗ್ ಸ್ಪೀಡು ಅದನ್ನು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ, ಮೋರ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವ್ರಿಗೆ ಡೈಲಿ ನಾನು ಆಗ್ತಕ್ಕಂಥ ಕ್ಲಾಸಸ್ದು ಈಸಿಯಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಅವ್ರು ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಯಾರಿದ್ರೂ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ. ಅವರು ಸಹ ಸೈನ್ಸ್ನ ಕನ್ನಡದಲ್ಲಿ ಒಂದ್ಸಲ ಕೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆದರೆ ಸೈನ್ಸಿನ ಕಷ್ಟ ಆಗಲ್ಲ. ಓಕೆ, ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವೆಶನ್ ನೀವೇ ಆನ್ಸರ್ ಮಾಡಬೇಕು. ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ನ ತೊಗೊಳ್ಳಿ. ಆ್ಯಂಡ್ ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ನಿಮಗೆ ತುಂಬ ಕ್ವೆಶನ್ಸ್ ಮಾಡಿರೋದು ಅಬ್ಜೆಕ್ಟಿವ್ ಟೈಪು, ಚೂಸ್ ದಿ ಕರೆಕ್ಟ್ ಆನ್ಸರ್ ಟೈಪು ಬೇಕು ಅಂತ ಅಂದರೆ ಸೈನ್ಸ್ ಕ್ವೆಶನ್ ಬ್ಯಾಂಕ್ ಅಂತೇಳಿ ಇನ್ನೊಂದು ಚಾನಲ್ ಇದೆ. ಅದರ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಅದರ ಲಿಂಕನ್ನು ಹಾಕಿರ್ತೀನಿ, ಅಲ್ಲೋಗಿ ಚೆಕ್ ಮಾಡಿ. ಆ್ಯಂಡ್ ಅದನ್ನು ಸಹ ನೋಡಿಕೊಂಡು ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಮಾಡಿಟ್ಕೊಳ್ಳಿ. ಆ್ಯಂಡ್ ಹೋಮ್ವರ್ಕ್ ಕ್ವೆಶನ್ಸ್ ಕೊಡ್ತೀನಲ್ಲ, ಅದನ್ನು ನೀವು ಅಡಿಷನ್ ಕ್ವೆಶನ್ಸ್ ಆಗಿ ಬರೆದಿಟ್ಕೊಳ್ಳಿ. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ ತೊಗೊಳ್ಳಿ. ಡಿಫೈನ್ ಸೆಕೆಂಡ್ಸ್. ರೈಟ್ ದ ಸಿಂಬಲ್ ಆಫ್ ಸೆಕೆಂಡ್. How can we write the units of time? How to return the units of time. How to return the units of time of symbols. Units of times of symbols na ಯಾವ ರೀತಿ ಬರಿಬೇಕು? How the speed of a distance is expressed. How the speeds of distance is expressed. ಇಲ್ಲಿ ಸಿಗುತ್ತೆ. ಅದೇ ರೀತಿ ಸಿನಿಕ್ಸ್ ಡಿಫ್ರೆಂಟ್ ಯೂನಿಟ್ಸ್ ಆಫ್ ಟೈಮ್ ಈಸ್ ಯೂಸ್ಡ್ ಟು ಡಿಪೆಂಡಿಂಗ್ ಆನ್ ನೀಡ್.
Give some examples of unit of time is used in the situation. Situation ತಕ್ಕಾಗೆ ಯೂನಿಟ್ ಆಫ್ ಟೈಮ್ನ ಹೇಗೆ ಯೂಸ್ ಮಾಡ್ತೀವಿ. ಹೌ ಟು ಯೂಸ್ ಯೂನಿಟ್ಸ್ ಆಫ್ ಟೈಮ್ ಇನ್ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಈ ಎಕ್ಸಾಂಪಲ್ಸ್ನ ಬರೀರಿ. How smaller or larger is a time interval of 1 second? ಇದೇ ಕ್ವೆಶನ್ನು. ಇಲ್ಲಿಂದ ಆನ್ಸರ್ ಇರುತ್ತೆ, ಅದನ್ನು ಬರೀರಿ. ಅದೇ ರೀತಿ write the normal healthy person pulse rate. Normal healthy person pulse rate in second and minutes. ಮಿನಿಟ್ ಮತ್ತು ಸೆಕೆಂಡ್ ಎರಡರಲ್ಲೂ ಬರೀರಿ. What are the clocks? Name the clock used to measure smaller than a second. Time interval smaller than a second. ಸೆಕೆಂಡ್ಗಿಂತ ಕಡಿಮೆ ಇರ್ತಕ್ಕಂಥ ಕಾಲವನ್ನು ಅಳೆಯೋದಕ್ಕೆ ಬಳಸ್ತಕ್ಕಂತಹ ಕ್ಲಾಕ್ಸ್ ಯಾವುದು? Define the microsecond and nanosecond. The term microsecond and nanosecond. Microsecond ಮತ್ತು nanosecond ಅಂದ್ರೆ ಏನು? ಇಲ್ಲಿ ಎಕ್ಸ್ಪ್ರೆಸ್ ಫುಲ್ ಇದೆ, ಅದನ್ನು ಬರೀರಿ. How to measure the age of stars and planets in our time? ನಮ್ಮ ಕಾಲಾವಧಿಯಲ್ಲಿ ಪ್ಲಾನೆಟ್ಸ್ ಮತ್ತು ಸ್ಟಾರ್ಸ್ನ ಏಜ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಬಿಲಿಯನ್ ಆಫ್ ಇಯರ್ಸ್. ಇದೆ ಆನ್ಸರ್. ಓಕೆನಾ? ಇದಿಷ್ಟು ವಿತ್ ಇನ್ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಪ್ಲೇ ಲಿಸ್ಟ್ನ ಚೆಕ್ ಮಾಡಿ. ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆ್ಯಂಡ್ ನಿಮಗೆ ನೋಟ್ಸಸ್ ಲಾಸ್ಟಲ್ಲಿ ಸಿಗುತ್ತೆ. ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಟೆಕ್ಸ್ಟ್ ಬುಕ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಸೈನ್ಸ್ ಸಬ್ಜೆಕ್ಟಲ್ಲಿ. 2-3 ಟೈಮ್ ಆಡಿಯೋನ ಕೇಳಿ ಅಡಿಷನ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಇಟ್ಕೊಳ್ಳಿ, ಈ ಹೋಮ್ವರ್ಕ್ ಕ್ವಶನ್ಸ್ಗೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.